ಎಷ್ಟು ಕೋಟಿ ಅನುದಾನ ಬಂದಿದೆ ಸರ್ ಚನ್ನಪಟ್ಟಣಕ್ಕೆ? ನಾನು ಸಾಯಂಕಾಲ ಮಾತಾಡ್ತೀನಿ, ಎಲ್ಲ ಡೀಟೇಲ್ ನಿಮ್ಗೆ ತಿಳಿಸ್ತೀನಿ. ಈಗ ಬಹಳ ವರ್ಷದಿಂದ ಇಲ್ಲೊಂದು ಸ್ಟೇಡಿಯಂ ಆಗ್ಬೇಕು ಅಂತ ಒಂದು ಇತ್ತು, ಬಹಳ ಸಮಸ್ಯೆ ಇತ್ತು, ಎಲ್ಲ ಬಗೆಹರಿಸಿದ್ವಿ. 9 ಕೋಟಿ ವೆಚ್ಚ ರೂಪಾಯಿದು ಸ್ಟೇಡಿಯಂ ಇಲ್ಲಿ ಪ್ರಾರಂಭ ಆಗ್ತದೆ. ಇದಲ್ಲದೆ ಬೇರೆ ಬೇರೆ ಕಾರ್ಯಕ್ರಮ ತಮ್ಮ ಗೊತ್ತಿದೆ, ಸೈಟ್ ಕಾರ್ಯಕ್ರಮ ಎಲ್ಲ ಇವತ್ತು ಚಾಲನೆ ಆಗ್ತಾ ಇದೆ. ನಗರಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಚಾರಗಳಿಗೆ ನಮ್ಮ ಹೌಸಿಂಗ್ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಬಂದಿದ್ದಾರೆ, ರಹೀಂ ಖಾನ್ ಬಂದಿದ್ದಾರೆ, ಅವರು CMCಗೆ ಮಂತ್ರಿಗಳಿದ್ದಾರೆ. ಅವ್ರ 2 ಇಲಾಖೆಯಲ್ಲೂ ಬಹಳ ದೊಡ್ಡ ಕಾರ್ಯಕ್ರಮ ಎಲ್ಲ ಇವತ್ತು ತೆಗೆದುಕೊಂಡಿದ್ದೇವೆ. ಸೊ ಇಡೀ ಸರ್ಕಾರ ಚನ್ನಪಟ್ಟಣದ ಬದಲಾವಣೆಗೆ ಪಣ ತೊಟ್ಟಿದೆ, ಸಂಕಲ್ಪ ಮಾಡಿದೆ. ಆ ಕೆಲಸ ರಾಜಕಾರಣನೇ ನಮಗೆ ಮುಖ್ಯ ಅಲ್ಲ, ಈ ಜನರ ನಾವು ಬಹಳ ಬದಲಾವಣೆ ಮಾಡಬೇಕು ಅಂತೇಳಿ ನಾವು ನಿರೀಕ್ಷೆ ಮಾಡಿ ಇಟ್ಕೊಂಡಿದ್ದು, ಹಿಂದೆ ಆಗಿರ್ಲಿಲ್ಲ. ಈಗ ನಮ್ಗೊಂದು ಅವಕಾಶ ಸಿಕ್ಕಿದೆ, ಈ ಜನರ ಸೇವೆ ಮಾಡಕ್ಕೆ ನಾವು ಅರ್ಜಿ ಸ್ವೀಕಾರ ಮಾಡಿದ್ವಿ ಸರ್. ಎಲ್ಲರೂ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರು, ಅರ್ಜಿ ಕೊಟ್ಟು ಅದನ್ನೆಲ್ಲ ಒಂದೊಂದೇ ಅಟೆಂಡ್ ಮಾಡ್ತಾ ಇದ್ದೀವಿ. ಅವ್ರು ಹೇಳ್ಕೊಂಡಿದ್ದಾರೆ, ಅದೆಲ್ಲ ನಮ್ಮ ಪ್ರತಿಯೊಬ್ಬರಿಗೂ ಉತ್ತರ ಹೋಗ್ತಾ ಇದೆ. ಅವ್ರದ್ದು ಖಾತೆ ಸಮಸ್ಯೆ ಇರ್ಬೋದು, ಸೈಟ್ ಸಮಸ್ಯೆ ಇರ್ಬೋದು, ಮನೆ ಸಮಸ್ಯೆ ಇರ್ಬೋದು, ಪೆನ್ಷನ್ಗಳ ಸಮಸ್ಯೆ ಇರ್ಬೋದು, ಊರಿನ ಅಭಿವೃದ್ಧಿ ಕೆಲಸ ಇರ್ಬೋದು, ಎಲ್ಲ ಒಂದೊಂದೇ ಅಟೆಂಡ್ ಮಾಡ್ತಾ ಇದ್ದಾರೆ. JDS ಜನ ಸದಸ್ಯರುಗಳು ಬಂದಿದ್ದಾರೆ ಕಾಂಗ್ರೆಸ್ಗೆ. ಇದೇನು ಆಪರೇಷನ್ ಕಾಂಗ್ರೆಸ್ ಇಲ್ಲ ಅವರೇ ಬಂದಿದ್ದಾರೆ ಹೇಗೆ? ಆಮೇಲೆ ಮಾತಾಡೋಣ. ಎಷ್ಟು ಕೋಟಿ ಅನುದಾನ ಬಂದಿದೆ ಸರ್ ಚನ್ನಪಟ್ಟಣಕ್ಕೆ? ನಾನು ಸಾಯಂಕಾಲ ಮಾತಾಡ್ತೀನಿ, ಎಲ್ಲ ಡೀಟೇಲ್ ನಿಮ್ಗೆ ತಿಳಿಸ್ತೀನಿ. ಈಗ ಬಹಳ ವರ್ಷದಿಂದ ಇಲ್ಲೊಂದು ಸ್ಟೇಡಿಯಂ ಆಗ್ಬೇಕು ಅಂತ ಒಂದು ಇತ್ತು, ಬಹಳ ಸಮಸ್ಯೆ ಇತ್ತು, ಎಲ್ಲ ಬಗೆಹರಿಸಿದ್ವಿ. 9 ಕೋಟಿ ವೆಚ್ಚ ರೂಪಾಯಿದು ಸ್ಟೇಡಿಯಂ ಇಲ್ಲಿ ಪ್ರಾರಂಭ ಆಗ್ತದೆ. ಇದಲ್ಲದೆ ಬೇರೆ ಬೇರೆ ಕಾರ್ಯಕ್ರಮ ತಮ್ಮ ಗೊತ್ತಿದೆ, ಸೈಟ್ ಕಾರ್ಯಕ್ರಮ ಎಲ್ಲ ಇವತ್ತು ಚಾಲನೆ ಆಗ್ತಾ ಇದೆ. ನಗರಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಚಾರಗಳಿಗೆ ನಮ್ಮ ಹೌಸಿಂಗ್ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಬಂದಿದ್ದಾರೆ, ರಹೀಂ ಖಾನ್ ಬಂದಿದ್ದಾರೆ, ಅವರು CMCಗೆ ಮಂತ್ರಿಗಳಿದ್ದಾರೆ. ಅವ್ರ 2 ಇಲಾಖೆಯಲ್ಲೂ ಬಹಳ ದೊಡ್ಡ ಕಾರ್ಯಕ್ರಮ ಎಲ್ಲ ಇವತ್ತು ತೆಗೆದುಕೊಂಡಿದ್ದೇವೆ. ಸೊ ಇಡೀ ಸರ್ಕಾರ ಚನ್ನಪಟ್ಟಣದ ಬದಲಾವಣೆಗೆ ಪಣ ತೊಟ್ಟಿದೆ, ಸಂಕಲ್ಪ ಮಾಡಿದೆ. ಆ ಕೆಲಸ ರಾಜಕಾರಣನೇ ನಮಗೆ ಮುಖ್ಯ ಅಲ್ಲ, ಈ ಜನರ ನಾವು ಬಹಳ ಬದಲಾವಣೆ ಮಾಡಬೇಕು ಅಂತೇಳಿ ನಾವು ನಿರೀಕ್ಷೆ ಮಾಡಿ ಇಟ್ಕೊಂಡಿದ್ದು, ಹಿಂದೆ ಆಗಿರ್ಲಿಲ್ಲ. ಈಗ ನಮ್ಗೊಂದು ಅವಕಾಶ ಸಿಕ್ಕಿದೆ, ಈ ಜನರ ಸೇವೆ ಮಾಡಕ್ಕೆ ನಾವು ಅರ್ಜಿ ಸ್ವೀಕಾರ ಮಾಡಿದ್ವಿ ಸರ್. ಎಲ್ಲರೂ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರು, ಅರ್ಜಿ ಕೊಟ್ಟು ಅದನ್ನೆಲ್ಲ ಒಂದೊಂದೇ ಅಟೆಂಡ್ ಮಾಡ್ತಾ ಇದ್ದೀವಿ. ಅವ್ರು ಹೇಳ್ಕೊಂಡಿದ್ದಾರೆ, ಅದೆಲ್ಲ ನಮ್ಮ ಪ್ರತಿಯೊಬ್ಬರಿಗೂ ಉತ್ತರ ಹೋಗ್ತಾ ಇದೆ. ಅವ್ರದ್ದು ಖಾತೆ ಸಮಸ್ಯೆ ಇರ್ಬೋದು, ಸೈಟ್ ಸಮಸ್ಯೆ ಇರ್ಬೋದು, ಮನೆ ಸಮಸ್ಯೆ ಇರ್ಬೋದು, ಪೆನ್ಷನ್ಗಳ ಸಮಸ್ಯೆ ಇರ್ಬೋದು, ಊರಿನ ಅಭಿವೃದ್ಧಿ ಕೆಲಸ ಇರ್ಬೋದು, ಎಲ್ಲ ಒಂದೊಂದೇ ಅಟೆಂಡ್ ಮಾಡ್ತಾ ಇದ್ದಾರೆ. JDS ಜನ ಸದಸ್ಯರುಗಳು ಬಂದಿದ್ದಾರೆ ಕಾಂಗ್ರೆಸ್ಗೆ. ಇದೇನು ಆಪರೇಷನ್ ಕಾಂಗ್ರೆಸ್ ಇಲ್ಲ ಅವರೇ ಬಂದಿದ್ದಾರೆ ಹೇಗೆ? ಆಮೇಲೆ ಮಾತಾಡೋಣ.